ಕ್ವೆಶ್ಚನ್ ಸರ್, ಈ ಕೇಂದ್ರ ಸರ್ಕಾರ GST ಕಡಿಮೆ ಮಾಡುತ್ತೆ, ಇನ್ನೊಂದು ಕಡೆ ನರೇಗಾ ಹೆಸರು ಚೇಂಜ್ ಮಾಡುತ್ತೆ, ಇದರಿಂದೆಲ್ಲ ರಾಜ್ಯ ಸರ್ಕಾರ ಒಕ್ಕೂಟ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಕೇಂದ್ರದಿಂದ ದೊಡ್ಡ ಅನ್ಯಾಯ ಆಗ್ತಾ ಇದೆ. GST ಇಂದ ಸುಮಾರು 12 ರಿಂದ 15 ಸಾವಿರ ಕೋಟಿ ಒಂದು ವರ್ಷಕ್ಕೆ ನಷ್ಟ ಆಗ್ತದೆ ರಾಜ್ಯಕ್ಕೆ. ಇದರಿಂದ ಇದೇನಾಗ್ತದೆ, ಎಂಟೈರ್ ನರೇಗಾ ಮನ್ರೇಗಾ ಕೇಂದ್ರ ಸರ್ಕಾರನೇ ದುಡ್ಡು ಕೊಡ್ತಾ ಇತ್ತು. ಅದು ಇವತ್ತಿನಿಂದಲ್ಲ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು. ಇದು 20 ವರ್ಷಗಳ ಹಿಂದೆ ಪ್ರಾರಂಭ ಆಗೋದು. ಅವತ್ತಿನಿಂದ ನಡ್ಕ ಬಂದಿತ್ತು 20 ವರ್ಷಗಳಿಂದ. ಈಗ ಏನಾಗಿದೆ, ಮನ್ರೇಗಾ ಅದನ್ನು ರಿಪೀಲ್ ಮಾಡಿಬಿಟ್ಟಿದ್ದಾರೆ. ರಿಪೀಲ್ ಮಾಡಿ ಈಗ ಮಹಿಳೆಯರು, ಬಡವರು, ಸಣ್ಣ ರೈತರು ಅವರೆಲ್ಲ ಅವರೇ ಸೂಚಿಸ್ತಿದ್ರು. ಕೆಲಸ ಡಿಮ್ಯಾಂಡ್ ಇತ್ತು, ಈಗ ಡಿಮ್ಯಾಂಡ್ ಹೋಗ್ಬಿಟ್ಟದೆ. 100 ದಿನ ಅವ್ರಿಗೆ ಕೆಲಸ ಬೇಕು ಅಂತಂದ್ರೆ ಕೊಡಬೇಕಾಗಿತ್ತು. ಮತ್ತು ಇದು ಮೂಲಭೂತವಾದಂಥ ಹಕ್ಕು. ಈ ಮೂಲಭೂತ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಕಿತ್ಕೊಂಡಿದೆ. ಈಗ ಫೆಡರಲ್ ಸಿಸ್ಟಮ್ ಅಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ತಪ್ಪಲ್ಲ. ಇಟ್ ಈಸ್ ಟೋಟಲಿ ರಾಂಗ್. ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಟೋಟಲಿ ರಾಂಗ್. ಇದರಿಂದ ಏನಾಗಿದೆ, ರಾಜ್ಯಕ್ಕೆ ಎಷ್ಟು ದೊಡ್ಡ ನಷ್ಟ ಆಗುತ್ತದೆ ಅಂತಂದರೆ, ಇನ್ನು ಮುಂದೆ ಈಗ ಮಾಡಿರ್ತಕ್ಕಂಥ ಎಂಥದ್ದು ವಿಬಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್. ಅದು ರಾಮ್ಜಿ ಅಂತಂದ್ರೆ ರಾಮನ ಹೆಸರಲ್ಲ, ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ ಅಂತ ಇದೆ. ಸೊ ಈ ಕಾನೂನನ್ನು ಮಾಡಿ ಆ ಕಾನೂನನ್ನ ಮನ್ರೇಗಾ ಕಾನೂನನ್ನು ಬದಲಾಯಿಸಿದ್ದಾರೆ. ಇದರಿಂದ ಏನಾಗುತ್ತೆ, 40% ರಾಜ್ಯ ಸರ್ಕಾರ ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು ಅಂತ ಮಾಡಿದ್ದಾರೆ. ಈಗ ಅಂದರೆ 40% ಅಂದರೆ ಸುಮಾರು 3,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ. 3,000 ಕೋಟಿ. ಇದು ಯಾರ ಕಾರ್ಯಕ್ರಮ? ಇದು ಕಾರ್ಮಿಕರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಸಣ್ಣ ರೈತರು, ಇವ್ರ ಕಾರ್ಯಕ್ರಮ. ಇವ್ರ ನಾಶ ಮಾಡಕ್ ಹೊರಟಿದ್ದಾರೆ. ಸರ್, ತಮ್ಮ ಗಮನಕ್ಕೆ ಒಂದು ವಿಚಾರ ಇಲ್ಲಿ, ಮೈಸೂರಲ್ಲಿ ಹುಲಿಗಳ ಕಾಟ ಜಾಸ್ತಿ ಆಗಿದೆ. ಈ ಏರ್ಪೋರ್ಟ್ ಅಲ್ಲೂ ಕೂಡ ಬೆಳಿಗ್ಗೆ ಒಂದು ಹುಲಿ ಕಾಣಿಸ್ಕೊಂಡಿದೆ. ಹುಲಿಗಳ ವಿಡಿಯೋ ವಿಚಾರದಲ್ಲಿ ಏನಾದರೂ ಕ್ರಮ ಕೈಗೊಳ್ತೀವಿ? ಅಲ್ಲ, ಹುಲಿ ಹಿಡಿದು ಅದಕ್ಕೆ ನಾನು ಹೇಳಿದ್ದೀನಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಾಳೆನೂ ಹೇಳ್ತೀನಿ, ನಾಳೆ ಮೀಟಿಂಗ್ ಮಾಡ್ತೀನಿ. 28 ಹುಲಿಗಳು ಹಿಡಿದಿದ್ದಾರೆ. ಅದೇ ಹಿಡಿದಿದ್ದಾರೆ ಸರ್. ಇವತ್ತು ಬೆಳಿಗ್ಗೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟದೆ. ಏರ್ಪೋರ್ಟ್ ಅಲ್ಲಿ ಒಂದು ಕಾಣಿಸ್ಕೊಂಡಿದೆ. ಹುಲಿಗಳ ಸಂಖ್ಯೆ ಜಾಸ್ತಿಯಾಗಿ ಕಾಡಿನಿಂದ ಹೊರಗಡೆ ಬರ್ತಾ ಇದ್ದಾರೆ. ಸೊ ಇವು ನಂಜನಗೂಡು ಕಡೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡಲೇ ಅದನ್ನು ಹಿಡ್ದಾಕಿ ಅಂತ ಹೇಳಿದ್ದೀನಿ. ಕೋಮಿಂಗ್ ಆಪರೇಷನ್ ಮಾಡ್ತಾ ಇದ್ದಾರೆ. ಕೂಂಬಿಂಗ್ ಎಲ್ಲ ಮಾಡಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಒಂದು ಹುಲಿ ಈ ಕಡೆ ಬಂದಿದೆಯಂತೆ, ಇನ್ನೊಂದು ಹುಲಿ ಬೆಮೆಲ್ ಆ ಕಡೆ ಇದೆಯಂತೆ. ಎರಡನ್ನೂ ಹಿಡೀರಿ ಅಂತ ಹೇಳಿದ್ದೀನಿ. ಜೊತೆಗೆ ಬೇರೆ ಕಾಡುಗಳಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿದ್ದೀನಿ, ಹಿಡಿದು ವರ್ಗಾವಣೆ ಮಾಡಿ ಅಂತ.